ಬೇಕಾದ್ದೆಲ್ಲವ ಕೈಬಿಟ್ಟಾಗ, ಧೈರ್ಯ ಕಳೆದುಕೊಂಡಾಗ, ಸೋಲುತ್ತಿದ್ದೇನೆ ಎಂದು ಭಯಪಟ್ಟಾಗ, ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನೆಡೆಗೆ ನಡೆಸುವ ಧೈರ್ಯ ತುಂಬುವ ಏಕೈಕ ಮಾತು ರಾಯರಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ರಥೋತ್ಸವ ಮಾಡಿಸಿಕೊಳ್ಳುವುದು ಯಾಕಂದರೆ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಲು ರಥೋತ್ಸವ ಮಾಡಿಸ್ಕೊಳ್ತಾರೆ. ಅವ್ರಿಗೋಸ್ಕರ ಅವರು ಮಾಡಿಸ್ಕೊಳ್ಳಲ್ಲ, ನಮಗೋಸ್ಕರ ಮಾಡಿಸ್ಕೊಳ್ತಾರೆ. ಇವರು ಯಾರು ಅವರ ಬೇಡಿಕೆ ಪೂರ್ಣಗೊಳ್ಳುವವರೆಗೂ ನನ್ನ ಪಾದ ಬಿಡಲ್ಲ, ಅದರಿಂದ ಇವರ ಬೇಡಿಕೆಗಳನ್ನು ಪೂರ್ಣ ಮಾಡೋವರೆಗೂ ನಾನು ನಿನ್ನ ಪಾದ ಬಿಡಲ್ಲ ಎಂದು ರಥವನ್ನೇರಿದ ರಾಘವೇಂದ್ರ. ರಾಯರು ಒಂದು ಮಾತು ಹೇಳ್ತಾ ಇದ್ರು, ಎಷ್ಟೇ ಅನಾಚಾರ್ಯ ಆಗಿದ್ದರೂ ಭಗವಂತನ ಚಿಂತನೆ ಮಾಡ್ತಾ ಮಾಡ್ತಾ ಕಾಲಕ್ರಮೇಣ ಭಗವಂತ ತನ್ನ ಭಕ್ತರು ಅನಾಚಾರ್ಯ ಆಗೋದನ್ನು ಬಿಡಿಸಿಬಿಡ್ತಾರಂತೆ. ಇದೇ ಭಗವಂತನ ಮಹಿಮೆ. ಒಂದು ಚಿಕ್ಕ ಉದಾಹರಣೆ ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ರಾಯರು ಕೊಟ್ಟು ಬಿಡ್ತಾರೆ. ರಾಯರು ತಾವು ಸಾಧನೆ ಮಾಡಿದ ತಪಸ್ಸನ್ನು, ತಮಗೆ ಭಗವಂತ ನೀಡಿದ ವರಗಳನ್ನು, ತಾವು ಭಗವಂತನ ಸೇವೆ ಮಾಡಿದ ಪುಣ್ಯವನ್ನು ತಮಗೆ ಏನೂ ಇಟ್ಟುಕೊಳ್ಳದೆ ಇಡೀ ಜಗತ್ತಿಗೆ ಧಾರೆ ಎರಿತಾ ಇರುವವರೇ ರಾಯರು. ಬಡವರು ಶ್ರೀಮಂತರು ಎನ್ನುವ ಭೇದವಿಲ್ಲದೆ ಎಲ್ಲರಿಗೂ ತಮ್ಮ ಅನುಗ್ರಹವನ್ನು ಅನುಗ್ರಹಿಸುವ ಮಹಾಗುರುಗಳು.